Hi everyone, welcome to my channel Livia Kokunur. So ನಾನಿವತ್ತು ನಿಮಗೊಂದು ವೆರಿ ಇಂಟ್ರೆಸ್ಟಿಂಗ್ ರಿಲೆವೆಂಟ್ ಟಾಪಿಕ್ ತಗೊಬಂದಿದ್ದೀನಿ. ಸೊ ನಾನು ತುಂಬ ಎಲೆಕ್ಷನ್ ನ್ಯೂಸ್ ಅದು ಇದೆಲ್ಲ ಫಾಲೋ ಮಾಡ್ತಿದ್ದೆ. ಆವಾಗ ಯಾರಿಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅಂತ ವಿಡಿಯೋ ಮಾಡಿರಲಿಲ್ಲ. ಸೊ ಪ್ಲೀಸ್ ಸಾರಿ ಫಾರ್ ದ್ಯಾಟ್. But this is a very interesting investment news to catch up with. ಸೊ ಅದಕ್ಕೆ ಈ ವಿಡಿಯೋ ತಗೊಬಂದಿದ್ದೀನಿ. ಸೊ ಏನಂದರೆ ಗೋಲ್ಡ್ ಹ್ಯಾಸ್ ಬಿಕಮ್ ಸಡನ್ಲಿ ವೆರಿ ಎಕ್ಸ್ಪೆನ್ಸಿವ್. ಸೊ ಶುಡ್ ಯು ಇನ್ವೆಸ್ಟ್ ನಾವು ಇವಾಗ ಇನ್ವೆಸ್ಟ್ ಮಾಡಬೇಕಾ? ಸೊ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಐ ಫಸ್ಟ್ ಟ್ರೆಕ್ ಯು ಥ್ರೂ ದ ಹಿಸ್ಟಾರಿಕಲ್ ಡೇಟಾ ಮತ್ತು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ತೋರಿಸ್ತೀನಿ. ಗೋಲ್ಡಲ್ಲಿ ಇಯರ್ ಆನ್ ಇಯರ್ ಡೇಟಾ ತೋರಿಸ್ತೀನಿ. ಆ್ಯಂಡ್ ಗೋಲ್ಡ್ ರೇಟ್ ಇವಾಗ ಯಾಕೆ ಇನ್ಕ್ರೀಸ್ ಆಗ್ತಿದೆ, ಸೊ ಈವನ್ ಸ್ಟಾಕ್ ಮಾರ್ಕೆಟ್ ಇನ್ಕ್ರೀಸ್ ಆಗ್ತಿರುವಾಗ ಇವಾಗ ಯಾಕೆ ಆಗ್ತಿದೆ, ಸೊ ಅದ್ರದ್ದೆಲ್ಲ ಕ್ವೆಶನ್ಸ್ ಆನ್ಸರ್ ಮಾಡ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪ್ರೆಸ್ಸಿಂಗ್ ಕ್ವೆಶನ್, ನಾವು ಈ ಟೈಮಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ? ಸೊ ಶುಡ್ ಐ ಬಿ ಬೈಯಿಂಗ್ ಗೋಲ್ಡ್ ಇವಾಗ? ಇದನ್ನ ಆನ್ಸರ್ ಮಾಡ್ತೀನಿ. ಸೊ ಐ ಹ್ಯಾವ್ ಕಲೆಕ್ಟೆಡ್ ಡೇಟಾ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಆ್ಯಂಡ್ ಆಲ್ಸೋ ಡನ್ ಮೈ ಅನಾಲಿಸಿಸ್. ಇದನ್ನೆಲ್ಲ ಮಾಡಿ ಐ ಆಮ್ ಕಮಿಂಗ್ ಅಪ್ ವಿತ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಫಸ್ಟ್ ಗೋಲ್ಡ್ ಬಂದ್ಬಿಟ್ಟು ಇಟ್ ಈಸ್ ಅನ್ ಏನ್ಷಿಯಂಟ್ ಎಸೆಟ್ ಕ್ಲಾಸ್ ವಿಚ್ ಇಸ್ ರಿಲೆವೆಂಟ್ ಈವನ್ ಟುಡೇಸ್. ಇಟ್ ಈಸ್ ಒನ್ ಆಫ್ ದ ಎಸೆಟ್ ಕ್ಲಾಸ್ ವಿಚ್ ಇಸ್ ರಿಲೆವೆಂಟ್ ಟುಡೇ. ಇವತ್ತಿಗೂ ಕೂಡ ಗೋಲ್ಡನ್ನು ಪರ್ಚೇಸ್ ಮಾಡ್ತಾರೆ ಇನ್ ಗ್ರೋಯಿಂಗ್ ಎಕನಾಮೀಸ್ ಲೈಕ್ ಇಂಡಿಯಾ, ಚೈನಾ ಇದೆಲ್ಲ. ಸೊ ಏನೆಲ್ಲ ವರ್ಲ್ಡ್ಸ್ ಇದೆ, ಸೊ ಅವರು ಗೋಲ್ಡ್ ಈಸ್ ಆಲ್ವೇಸ್ ಲ್ಯುಕ್ರೇಟಿವ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಬಟ್ ಲಾರ್ಜ್ ಕಾರ್ಪೊರೇಟ್ಸ್ ಮತ್ತು ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಡೈವರ್ಸಿಫೈ ಮಾಡಿದರು. ಬಟ್ ಮಿಡಲ್ ಕ್ಲಾಸಲ್ಲಿ ರಿಯಲ್ ಎಸ್ಟೇಟ್ ಆ್ಯಂಡ್ ಗೋಲ್ಡ್ ಇಸ್ ಅ ಫ್ಲೇವರ್. ಆ್ಯಕ್ಚುಲಿ ಅವ್ರ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ರೆಕಮೆಂಡೆಡ್ಗಿಂತ ಕೆಲವು ಸತಿ ಜಾಸ್ತಿ ಇರುತ್ತೆ. ಸೊ ದಟ್ ಬಿಕಮ್ಸ್ ಈಸಿ ವೆನ್ ದೇ ವಾಂಟ್ ಟು ಡಿವೈಡ್ ದ ಎಸೆಟ್ಸ್ ಅಲ್ವಾ. ಸೊ ವಿತೌಟ್ ಇನ್ವಾಲ್ವಿಂಗ್ ದ ಲೀಗಲ್ ಪ್ರಾಸೆಸ್ ಆಲ್ಸೋ ದೇ ವಿಲ್ ಡಿವೈಡ್ ದ ಎಸೆಟ್ಸ್. ಅಂದರೆ ಇವಾಗ 1 kg ಗೋಲ್ಡ್ ಯಾರ ಹತ್ರ ಆದರೂ ಇದ್ದರೆ ದೇ ಹ್ಯಾವ್ 4 children, ದೇ ವಿಲ್ ಗಿವ್ 250 ಗ್ರಾಮ್ ಟು ಈಚ್ ಚೈಲ್ಡ್. ಸೊ ಇನ್ಹೆರಿಟೆನ್ಸ್ಗೆ ಈಸಿ ಆಗುತ್ತೆ ಬಿಕಾಸ್ ದೇ ಡು ನಾಟ್ ಗೋ ಫಾರ್ ದ ಕಂಪನಿ ಲಾಸ್, ಅದು ಇದು ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ಆ್ಯಕ್ಚುಲಿ ಸ್ಟಿಲ್ ವೆರಿ ರಿಲೆವೆಂಟ್. ಸೊ ಐ ಹ್ಯಾವ್ ಮೇಡ್ ವಿಡಿಯೋಸ್ ಇದೆ ಇದ್ರ ಬಗ್ಗೆ. ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆನೂ ಮಾಡಿದ್ದೀನಿ, ಜ್ಯುವೆಲ್ರಿ ಪರ್ಚೇಸ್ ಬಗ್ಗೆನೂ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದೆಲ್ಲ ಲಿಂಕ್ ಕೊಟ್ಟಿದ್ದೀನಿ, ಸೊ ಯು ಕ್ಯಾನ್ ವಾಚ್ ದ್ಯಾಟ್. ಸೊ ಇಫ್ ಯು ಸಿ ಹಿಸ್ಟಾರಿಕಲ್ ಡೇಟಾ, gold always gave a year on year return of 9 to 12% return year on year ಕೊಟ್ಟಿದೆ. ಸೊ ಐ ಹ್ಯಾವ್ ಪಿಕ್ ದ ಡೇಟಾ ಫ್ರಮ್ ICICI website article alli. I picked this data from ICICI website, the most relevant, so courtesy ICICI website. So I picked data from there. So ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ನೋಡಿ. there is no dip actually year on year. ನೀವು ನೋಡ್ತಾ ಹೋದರೆ there is no dip in the market value for the gold. year on year ಆಗಿದೆ. ಡಿಪ್ಸ್ ಇರುತ್ತೆ ಖಂಡಿತ. ಅಂದರೆ 1 month ಅಂದರೆ ಜುಲೈಗಿಂತ ಸೆಪ್ಟೆಂಬರಲ್ಲಿ ಕಮ್ಮಿ ಇರ್ಬೋದು. ಸೊ ಈ ಥರ ಡಿಪ್ಸ್ ಇರುತ್ತೆ. ಜಾನಲ್ಲಿ ಬೈ ಮಾಡಿಬಿಟ್ಟು ನಿಮಗೆ ಒಂದು ಅಕ್ಟೋಬರಲ್ಲಿ ಇನ್ನೂ ಕಮ್ಮಿ ಅನಿಸ್ಬೋದು. ಸೊ ಈ ಥರ ಎಲ್ಲ ಡಿಪ್ಸ್ ಇರುತ್ತೆ. ಬಟ್ ಡಿಪ್ಸ್ ಇದ್ರೂ ಇಯರ್ ಆನ್ ಇಯರ್ ಏನು ಹೇಳ್ತಾರೆ, ಸೊ ಇಯರ್ ಆನ್ ಇಯರ್ ಇನ್ವೆಸ್ಟ್ಮೆಂಟಲ್ಲಿ ಅದು ಯಾವತ್ತೂ ಹೈಯರ್ ರಿಟರ್ನ್ನೇ ತೋರಿಸಿದೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದೆ, ನೆಗೆಟಿವ್ ಹೋಗಿಲ್ಲ ಅದು. ಓಕೆ, ಸೊ ದಿಸ್ ಈಸ್ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಹಿಸ್ಟಾರಿಕಲ್ ಡೇಟಾ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ವಿಚ್ ಇಸ್ ಕಾಂಟ್ರರಿ ಟು ದ ಬಿಲೀಫ್, ಏನಂದರೆ ಇಲ್ಲಿ ತನಕ ಏನು ಅಂದ್ಕೊಂಡಿದ್ರು ಎಲ್ಲ ಎಕ್ಸ್ಪರ್ಟ್ಸ್ ಅಂದರೆ, ವೆನ್ ದ ಶೇರ್ ಮಾರ್ಕೆಟ್ ಈಸ್ ರೈಸಿಂಗ್ ದ ಗೋಲ್ಡ್ ವಿಲ್ ಫಾಲ್ ಅಂತ. ಸೊ ಶೇರ್ ಮಾರ್ಕೆಟ್ ಆ್ಯಂಡ್ ಗೋಲ್ಡ್ ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್. ಅಂದರೆ ಈಗ ಬುಲ್ಲಿಶ್ ರ್ಯಾಲಿ ಇದ್ದರೆ, ಶೇರ್ ಮಾರ್ಕೆಟ್ ರೈಸ್ ಆಗ್ತಿದ್ರೆ, ಕಂಪನಿ ಸ್ಟಾಕ್ಸ್ ಎಲ್ಲ ರೈಸ್ ಆಗ್ತಿದ್ರೆ, ಇಟ್ ಈಸ್ ಬಿಲೀವ್ಡ್ ಗೋಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಬಟ್ ಈ ಸತಿ ಏನಾಗಿದೆ ಅಂದರೆ, ಶೇರ್ ಮಾರ್ಕೆಟು ಇನ್ಕ್ರೀಸ್ ಆಗ್ತಿದೆ, ಗೋಲ್ಡ್ ರೇಟೂ ಇನ್ಕ್ರೀಸ್ ಆಗ್ತಿದೆ, ಎಸೆನ್ಷಿಯಲ್ ಕಮೋಡಿಟೀಸ್ನೂ ಇನ್ಕ್ರೀಸ್ ಆಗ್ತಿದೆ, ಡಾಲರ್ ಈಸ್ ಆಲ್ಸೋ ಡೂಯಿಂಗ್ ಗುಡ್. ಸೊ ಇದೆಲ್ಲ ಕಾಂಬಿನೇಷನ್ ಆಗಿದೆ. ಆದರೂ ಕೂಡ ಯಾಕೆ ಗೋಲ್ಡ್ ಇನ್ಕ್ರೀಸ್ ಆಗ್ತಿದೆ ಅಂತ ನೋಡಿಬಿಡೋಣ. ವಾಟ್ ಈಸ್ ದ ಡ್ರೈವಿಂಗ್ ಫ್ಯಾಕ್ಟರ್ಸ್ ಫಾರ್ ಗೋಲ್ಡ್? ಸೊ ಫಸ್ಟ್ ನಾನು ಕಂಟ್ರಿ ವೈಸ್ ಕ್ಯಾಟಗರೈಸ್ ಮಾಡ್ತೀನಿ. ಸೊ ಕಂಟ್ರಿ ವೈಸ್ ಕ್ಯಾಟಗರೈಸ್ ಮಾಡಿದಾಗ ಚೈನಾ ಆ್ಯಂಡ್ ಇಂಡಿಯಾ ಆರ್ ದ ಮೇಜರ್ ಪ್ಲೇಯರ್ಸ್. ಬೈ ಮಾಡ್ತೀವಿ, ಕನ್ಸ್ಯೂಮ್ ಮಾಡ್ತೀವಿ ತುಂಬ ಗೋಲ್ಡ್.
ಸೊ ಚೈನಾ ಏನು ಮಾಡ್ತಿದೆ, ಸೊ ದಟ್ ಈಸ್ ಇನ್ವೆಸ್ಟಿಂಗ್ ಹೆವಿಲಿ ಇನ್ ದ ಗೋಲ್ಡ್ ರಿಸರ್ವ್. ಚೈನಾ ಈಸ್ ಇನ್ವೆಸ್ಟಿಂಗ್ ಆಸ್ ಅ ಬ್ಯಾಂಕ್, ಚೈನಾದು ಬ್ಯಾಂಕ್ ಇನ್ವೆಸ್ಟಿಂಗ್, ಬ್ಯಾಂಕ್ ಅಂಡ್ ದ ಗೌರ್ಮೆಂಟ್ ಆಲ್ಸೋ ದೇ ಇನ್ವೆಸ್ಟಿಂಗ್ ಹೆವಿಲಿ ಇನ್ ದ ಗೋಲ್ಡ್ ರಿಸರ್ವ್ಸ್. ಸೊ ಅವ್ರಿಗೇನಂದರೆ ಡ್ಯೂ ಟು ಮೆನಿ ಸ್ಪೆಕ್ಯುಲೇಷನ್ಸ್ ಅವ್ರಿಗೆ ಏನಂದರೆ ವಾರ್ ಝೋನ್ಸ್ ಇದೆ ಏಷ್ಯಾದಲ್ಲಿ, ತುಂಬ ಕಡೆ ಆ್ಯಕ್ಟಿವ್ ವಾರ್ ಝೋನ್ಸ್ ಇದೆ, ವಾರ್ಸ್ ಆಗ್ತಿದೆ. ಏನಂದರೆ ಇಟ್ಸ್ ನಾಟ್ ಥರ್ಡ್ ವರ್ಲ್ಡ್ ವಾರ್ ಬಟ್ ವಾರ್ಸ್ ಆಗ್ತಿದೆ, ದೆರ್ ಆರ್ ವಾರ್ ಝೋನ್ಸ್ ಇನ್ ಏಷ್ಯಾ. ಸೊ ಇದಾಗ್ತಿದೆ. ಆಮೇಲೆ ಸಮ್ ಆಫ್ ದ ಎಕನಮೀಸ್ ವರ್ಲ್ಡ್ ವೈಡ್, ಸಮ್ ಆಫ್ ದ ಡೆವಲಪ್ಡ್ ಎಕನಮೀಸ್ ಆಲ್ಸೋ ದೇರ್ ಆರ್ ಇನ್ ದ ವರ್ಜ್ ಆಫ್ ರಿಸೆಷನ್. ಇವಾಗ ಏನಂದ್ರೆ ಬ್ರೇಕ್ಔಟ್ ಆಗಿಬಿಡುತ್ತೆ. ಸೊ ಇದರಿಂದ ಏನಾಗಿದೆ, ಚೈನಾ ಈಸ್ ಬೇಸಿಕಲಿ ದಿಸ್ ವೆರಿ ಸ್ಪೆಕ್ಟಿಕಲ್ ಆಫ್ ದ ಶೇರ್ ಮಾರ್ಕೆಟ್. ಸೊ ಅದಕ್ಕೆ ಏನು ಮಾಡ್ತಿದ್ದಾರೆ, ದೇ ಡೈವರ್ಸಿಫೈಯಿಂಗ್ ಮೋರ್ ಇನ್ ಗೋಲ್ಡ್, ಬೈ ಮಾಡ್ತಿದ್ದಾರೆ ಕೂಡ. ಸೊ ಇದು ದೊಡ್ಡ ಮಾರ್ಕೆಟ್ ಡ್ರೈವರ್, ಬಿಕಾಸ್ ಇಟ್ಸ್ ಅ ಮೇಜರ್ ಕನ್ಸ್ಯೂಮರ್. ಬೈ ಮಾಡ್ತಿದ್ದಾರೆ, ಮಾರ್ಕೆಟ್ ಡ್ರೈವರ್ ಇದೆ, ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗ್ತಿದೆ. I'm sorry. This is followed by other central banks. ಇದೇ ಟ್ರೆಂಡನ್ನು ಫಾಲೋ ಮಾಡ್ತಿದ್ದಾರೆ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ ಕೂಡ. ಅವರು ಕೂಡ ಗೋಲ್ಡ್ ರಿಸರ್ವ್ಸ್ನ ಇನ್ಕ್ರೀಸ್ ಮಾಡ್ಕೋತಿದ್ದಾರೆ. ಸೊ ಎವ್ರಿ ಒನ್ ಈಸ್ ಫಾಲೋವಿಂಗ್ ದ ಟ್ರೆಂಡ್, ಬೈಯಿಂಗ್ ಮೋರ್ ಗೋಲ್ಡ್. ಆಮೇಲೆ ಏನಾಗಿದೆ ಅಂದರೆ, ಈ ಸತಿ US ಫೆಡ್ರಲ್ ಬ್ಯಾಂಕ್ದು ರೇಟ್ ಕಟ್ಸ್ ಮತ್ತು ರೇಟ್ ಇನ್ಕ್ರೀಸ್ ಮಾಡೋದು. ಸೊ ಇದ್ರದ್ದೆಲ್ಲ ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ದೆರ್ ವಾಸ್ ಆಲ್ವೇಸ್ ಇಂಪ್ಯಾಕ್ಟ್ ಆನ್ ಗೋಲ್ಡ್. ಸೊ ಯಾವಾಗ ಡಾಲರ್ ಎಲ್ಲ ಸ್ಟೆಬಿಲೈಸ್ ಆಗ್ತಿತ್ತು, ಫೆಡ್ರಲ್ದು ರೇಟ್ಸ್ ಬಂದಾಗ ಗೋಲ್ಡ್ ಪ್ರೈಸ್ ಯಾವತ್ತೂ ಫ್ಲಕ್ಚುವೇಟ್ ಆಗ್ತಿತ್ತು. ದೆರ್ ವಾಸ್ ನೋ ಹಿಸ್ಟಾರಿಕಲಿ ತಗೊಂಡಾಗ ಯಾವತ್ತೂ ಅದೇ ಆಗಿರೋದು. ಒಂದು ಶೇರ್ ಮಾರ್ಕೆಟ್ ಮೇಲೆ ಕೆಳಗೆ ಆದಾಗ, ಆಮೇಲೆ ಇದು US ಫೆಡ್ರಲ್ ಬ್ಯಾಂಕ್ದು ರೇಟ್ ಕಟ್ಸ್ ಅಥವಾ ರೇಟ್ ಇನ್ಕ್ರೀಸ್ ಮಾಡಿದಾಗ ಗೋಲ್ಡ್ ಪ್ರೈಸ್ ಇಂಪ್ಯಾಕ್ಟ್ ಆಗ್ತಿತ್ತು. ಬಟ್ ಈ ಸತಿ ಏನಾಗಿದೆ ಅಂದರೆ, ಇಟ್ ಈಸ್ ಕಂಪ್ಲೀಟ್ಲಿ ಏಷ್ಯಾ ಡ್ರಿವನ್ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್. ಸೊ ಇದೆಲ್ಲ ಬಾಯ್ಲ್ಸ್ ಡೌನ್ ಟು ಒನ್ ಥಿಂಗ್, ಲೋ ಸಪ್ಲೈ ಆ್ಯಂಡ್ ಹೈ ಡಿಮಾಂಡ್ ಆಗಿದೆ. ಸೊ ಹಾಗಾಗಿ ಗೋಲ್ಡ್ ಹ್ಯಾಸ್ ಬಿಕಮ್ ಇಂಡಿಪೆಂಡೆಂಟ್ ಆಫ್ ಡಾಲರ್ ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಬಿಕಮ್ ಇಂಡಿಪೆಂಡೆಂಟ್ ಆಫ್ ದ ಬುಲ್ಲಿಂಗ್ ಸ್ಟಾಕ್ ಮಾರ್ಕೆಟ್. ಸೊ ಇಷ್ಟರಿಂದಾಗಿ ಸ್ಟಾಕ್ಸ್ ಅಂದರೆ ಶೇರ್ ಮಾರ್ಕೆಟ್ ಅಂತ ಇದಾಗಿ, ಸೊ ಇಷ್ಟಾಗಿ ಅದು ಗೋಲ್ಡ್ ಕೂಡ ಬುಲ್ಲಿಶ್ ಆಗಿದೆ. ಆ್ಯಂಡ್ ಇನ್ನೇನಾಗುತ್ತೆ, ಫ್ಯೂಚರಲ್ಲಿ ಗೋಲ್ಡ್ ಪ್ರೈಸ್ ರಿಡ್ಯೂಸ್ ಆಗುತ್ತಾ ಅಂತ ನಿಮ್ಗೆಲ್ಲರಿಗೂ ಕ್ವೆಶನ್ ಇರುತ್ತೆ. ಸೊ ಹಿಸ್ಟಾರಿಕಲಿ ನೋಡೋದಾದರೆ ಇಯರ್ ಆನ್ ಇಯರ್ ಡೇಟಾದಲ್ಲಿ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗಲ್ಲ. ಇವನ್ MX ಅಲ್ಲಿ ಇಟ್ ಈಸ್ ಇವಾಗ ಏನೋ 72 ಎಷ್ಟಿದೆ. ಸೊ ಇಫ್ ಯು ಸಿ ದ ಫ್ಯೂಚರ್ಸ್ ಆಫ್ ಗೋಲ್ಡ್, ಇಟ್ ಈಸ್ ಟ್ರೇಡಿಂಗ್ ಎಟ್ ಲೈಕ್ 75 ಹೋಗುತ್ತೆ. ಬಟ್ ಇದೇ ಥರ ಏನಾದರೂ ಟ್ರೆಂಡ್ ಕಂಟಿನ್ಯೂ ಆದರೆ ಇಟ್ ಮೇ ರೀಚ್ ಟಿಲ್ 80,000 per 10 grams ಅಂತ ಅನಿಸುತ್ತೆ ನನಗೆ. ಸೊ 24ಕ್ಕಿಂತ 25 ಜಾಸ್ತಿ ಆಗುತ್ತೆ. ಸೊ ಇಯರ್ ಆನ್ ಇಯರಲ್ಲಿ ಸೊ ಆಬ್ವಿಯಸ್ಲಿ ಡಿಪ್ಸ್ ಇರುತ್ತೆ. ಸೊ ರೇಟ್ ಅಂತೂ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗೇ ಆಗುತ್ತೆ. ನೆಕ್ಸ್ಟ್ ನೀವು ಕೇಳೋದಾದರೆ, ನೀವು ಅಂದರೆ ಕಾಮನ್ ಪೀಪಲ್ ಇವಾಗ ಬೈ ಮಾಡಬೇಕಾ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕಾ ಅಂತ ನೀವು ಕೇಳ್ತಿರ್ಬೋದು. ಸೊ ದ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಇಸ್ ಎಸ್, ಮಾಡಬೇಕು. ಬಿಕಾಸ್ ಯು ಮೆ ನಾಟ್ ಗೆಟ್ ಎಟ್ ದ ಸೇಮ್ ಪ್ರೈಸ್ ನೆಕ್ಸ್ಟ್. ಓಕೆ, ಸೊ ಯಾವತ್ತು ಡಿಪ್ಸಲ್ಲಿ ಬೈ ಮಾಡೋಕ್ಕೆ ಟ್ರೈ ಮಾಡಿ. ಇಫ್ ಯು ಚೂಸ್ ಪಿಕ್ಕಿಂಗ್ ಅಪ್ ದ ಇದು ಡೈರೆಕ್ಟಾಗಿ ನೀವು ಡಿಜಿಟಲ್ ಗೋಲ್ಡ್ ಶೇರ್ಸ್ ಬೈ ಮಾಡೋದಾದರೆ ಪಿಕ್ ಇನ್ ದ ಡಿಪ್ಸಲ್ಲಿ ಪಿಕ್ ಮಾಡಿ, ಮ್ಯೂಚುವಲ್ ಫಂಡ್ಸಲ್ಲಿ ಡಿಪ್ಸಲ್ಲಿ ಪಿಕ್ ಮಾಡಿ. ಇಲ್ಲ ಏನಾದರೂ ಜ್ಯುವೆಲ್ರಿ ಕಾಯಿನ್ಸ್ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಸ್ಕೀಮ್ಗೆಲ್ಲ ಸೇರ್ಕೊಳ್ಳಿ. ಸೊ ಸ್ಕೀಮ್ಸ್ನ ನೀವು ಯೂಟಿಲೈಸ್ ಮಾಡಿ ಸ್ಕೀಮ್ಗೂ ತಗೊಳ್ಬೋದು. ಸಾವ್ರಿನ್ ಗೋಲ್ಡ್ ಬಾಂಡ್ಸ್ ಇಶ್ಯೂ ಮಾಡಿದಾಗ ಸಾವ್ರಿನ್ ಗೋಲ್ಡ್ ಬಾಂಡ್ಸ್ನು ತಗೋಬೋದು. ಬಟ್ ಸಾವ್ರಿನ್ ಗೋಲ್ಡ್ ಬಾಂಡ್ ಇಸ್ ಅ ಬಾಂಡ್, ದಟ್ಸ್ ನಾಟ್ ದ ಎಸೆಟ್ ವಿಚ್ ಯು ಕ್ಯಾನ್ ಹೋಲ್ಡ್ ಫಾರ್ ಲೈಫ್. 8 years ಆದಮೇಲೆ ಅದು ಇಟ್ಸ್ ಅ ಬಾಂಡ್, ಇಟ್ಸ್ ನಾಟ್ ಅ ಫಿಸಿಕಲ್ ಇದು. ಸೊ ಇದೆಲ್ಲ ಆಪ್ಷನ್ಸ್ ನಿಮ್ಗೆ ಯಾವುದು ಫಿಸಿಬಲ್ ಅನಿಸುತ್ತೋ ಆ ಥರ ಡಿಸೈಡ್ ಮಾಡಿ. ಐ ಥಿಂಕ್ ಯು ಶುಡ್ ಬೈ. ಆ್ಯಂಡ್ ಎಕ್ಸ್ಪರ್ಟ್ಸು ಹೇಳ್ತಾರೆ, ಸೊ 10% ಆಫ್ ಯುವರ್ ದಿಸ್ ಥಿಂಗ್ ಶುಡ್ ಬಿ ಗೋಲ್ಡಲ್ಲಿ ಎಸೆಟ್ ಅಲೋಕೇಟ್ ಆಗಿರಬೇಕು ಅಂತ. ಸೊ ಟೇಕ್ ನೋಟ್ ಆಫ್ ಇಟ್ ಆ್ಯಂಡ್ ಡೈವರ್ಸಿಫೈ ಯುವರ್ ಪೋರ್ಟ್ಫೋಲಿಯೋ ಆ್ಯಂಡ್ ಮೇಕ್ ಅ ವೈಸ್ ಇನ್ವೆಸ್ಟ್ಮೆಂಟ್. ಗ್ರೋಯಿಂಗ್ ಎಕನಮಿಯಲ್ಲಿ ಯಾವುದೆಲ್ಲ ಹೇಗೆ ಪ್ಲೇ ಆಗ್ತಿದೆ ಇದನ್ನು ನೋಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಮೋರ್ ವೀಡಿಯೋಸ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ, ಆವಾಗಲೇ ಹೇಳಿದೆ. ಆ್ಯಂಡ್ ನನ್ನ ಚಾನಲ್ ಬಂದು ಐ ವಿಲ್ ಬಿ ಮೇಕಿಂಗ್ ವೀಡಿಯೋಸ್ ಅಬೌಟ್ ಮದರ್ಹುಡ್, ಮೋಟಿವೇಶನ್ ಆ್ಯಂಡ್ ಮನಿ. ಸೊ ಪ್ಲೀಸ್ subscribe my channel and keep watching my videos. Thank you everyone.